ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಕಂಪ್ಲೀಟ್ ಆಗಿ ಬದಲಾಗಿದ್ದಾರೆ ಅನ್ನೋದಕ್ಕೆ ಸಾಲು ಸಾಲು ಸಾಕ್ಷಿಗಳು ಸಿಗ್ತಿದ್ದಾವೆ. ಅವರ ಮಾತುಗಳಿರ್ಬೋದು, ಅವರ ವರ್ತನೆ ಇರ್ಬೋದು, ಅವರು ನಡೆದುಕೊಳ್ತಿರುವಂಥ ರೀತಿ ನೀತಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬದಲಾಗಿದೆ. ತುಂಬ ನೇರ ಮತ್ತು ನಿಷ್ಠುರತನದಿಂದ ಇನ್ನಷ್ಟು ಕಠಿಣವಾಗ್ತಿದ್ದಾರೆ ದರ್ಶನ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾರು ತನ್ನ ಕಷ್ಟದಲ್ಲಿ ತನ್ನ ಬೆನ್ನಿಗೆ ನಿಂತಿದ್ರು, ಯಾರು ತನ್ನ ಕಷ್ಟದಲ್ಲಿ ಎಂಜಾಯ್ ಮಾಡಿದ್ರು, ಅವರನ್ನು ಎಲ್ಲಿಡಬೇಕು, ಹೇಗಿಡಬೇಕು, ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದರ್ಶನ್ ಕೆಲವೊಂದು ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಒಂದು ಸಂದರ್ಭದಲ್ಲಿ ದರ್ಶನ್ ಈಗ ತೆಗೆದುಕೊಂಡಿರುವಂಥ 2 ನಿರ್ಧಾರಗಳನ್ನು ನೋಡಿದ್ರೆ ಅದು ಸರಿಯಾಗಿ ಇದೆ ಅಂತಲೂ ಕೂಡ ಅನಿಸುತ್ತೆ, ಮತ್ತು ಈ ನಿರ್ಧಾರವನ್ನು ಮುಂಚೆ ಮಾಡಬೇಕಾಗಿತ್ತು ಅಂತಲೂ ಕೂಡ ಅನಿಸುತ್ತೆ. ದರ್ಶನ್ ಇದುವರೆಗೆ ಪೆಟ್ಟು ತಿಂದಿದ್ದು ಕೆಲವರಿಗೆ ಈ ಸಹಾಯ ಮಾಡಲಿಕ್ಕೆ ಹೋಗಿ, ಆ ಸಹಾಯ ಮಾಡಿದ್ದು ಎಂಥವ್ರಿಗೆ ಅಂತ ಹೇಳಿದ್ರೆ, ಆ ಸಹಾಯ ಮಾಡಿದಂತಹ ಕನಿಷ್ಠ ಸೌಜನ್ಯವೂ ಕೂಡ ಅವರಿಗಿಲ್ಲ, ಜೊತೆಗೆ ಸಹಾಯ ಮಾಡಿದ್ರಲ್ವಾ ಅನ್ನುವಂತಹ ಒಂದು ಗೌರವವನ್ನು ಕೂಡ ಉಳಿಸ್ಕೊಂಡಿಲ್ಲ. ಕೇವಲ ಅಷ್ಟು ಮಾತ್ರ ಅಲ್ಲ ರೀ, ದರ್ಶನ್ ನಮಗೆ ಹೆಲ್ಪ್ ಮಾಡಿದ್ರಲ್ಲ, ದರ್ಶನ್ನಿಂದ ನಮಗೇನೋ ಒಂದು ಆಯ್ತಲ್ಲ, ಅದು ಯಾವುದೂ ಕೂಡ ಇಲ್ಲ. ದರ್ಶನ್ ಹಗಲು ರಾತ್ರಿ ಅಂತ ಹೇಳಿದೆ ಅವರಿಗೆ ಬೆನ್ನಿಗೆ ನಿಂತಿದ್ರು. ಆದರೆ ಅವರು ದರ್ಶನ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಆಡಿದಂಥ ರೀತಿ ಇವೆಲ್ಲವೂ ಕೂಡ ದರ್ಶನ್ ಮರೆತಿಲ್ಲ. ಅದಕ್ಕೆ ಒಂದು ಉತ್ತರವಾಗಿ ಈಗ ದರ್ಶನ್ ಕಠಿಣವಾದಂಥ 2 ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಒಬ್ಬನ ವಿಚಾರದಲ್ಲಿ ಆತನ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ರೆ, ಮತ್ತೊಬ್ಬರ ವಿಚಾರದಲ್ಲಿ ಬೇಡ ಅವರ ಸಹವಾಸ ಅನ್ನುವಂಥ ತೀರ್ಮಾನಕ್ಕೆ ಬಂದಂತಿದೆ. ಯಾರದು, ಯಾಕದು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ನಾನು ಈಗಾಗಲೇ ಹೇಳಿದಂತೆ ದರ್ಶನ್ 2 ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಈ 2 ನಿರ್ಧಾರದ ಹಿಂದೆಯೂ ಕೂಡ ದರ್ಶನ್ನು ಭಾರಿ ಗಟ್ಟಿ ಮನಸ್ಸನ್ನೇ ಮಾಡಿ ತೆಗೆದುಕೊಂಡಿರುವಂಥ ನಿರ್ಧಾರ ಅನ್ನೋದರಲ್ಲಿ 2ನೇ ಮಾತೇ ಇಲ್ಲ. ಅದರಲ್ಲಿ 1ನೇ ನಿರ್ಧಾರ ಏನು ಅಂತ ಹೇಳಿದ್ರೆ, ಸುಮಲತಾ ಅಂಬರೀಷ್ ಅವರ ಕುಟುಂಬದಿಂದ ಅಂಬರೀಷ್ ದೂರ ಆಗುವಂತಹ ಆಲೋಚನೆಯನ್ನು ಮಾಡಿರುವಂಥದ್ದು. ಹೌದು, ದರ್ಶನ್ ಮತ್ತು ಸುಮಲತಾ ಅಂಬರೀಷ್ ಅವರು ಒಂದು ರೀತಿಯಲ್ಲಿ ತಾಯಿ ಮಗನ ರೀತಿಯೇ ಇದ್ದರು. ಅದರಲ್ಲೂ ಕೂಡ ಮದರ್ ಇಂಡಿಯಾ ಅಂತಲೇ ಕರೀತಿದ್ದಂಥ ದರ್ಶನ್ ಸುಮಲತೆಗೆ ವಿಪರೀತವಾದಂಥ ಗೌರವವನ್ನು ಕೊಡ್ತಾ ಇದ್ರು. ದರ್ಶನ್ ಸುಮಲತಾ ಅಂಬರೀಷ್ ಅವರು ಹಾಕಿದಂಥ ಗೆರೆಯನ್ನು ದಾಟ್ತಾ ಇರಲಿಲ್ಲ. ಸುಮಲತಾ ಅಂಬರೀಷ್ ಅವರು ಕೂಡ ದರ್ಶನ್ ನನ್ನ ದೊಡ್ಡ ಮಗ ಅಂತೇಳಿ ಪರಿಗಣಿಸಿದ್ರು. ಅದರಲ್ಲೂ ಕೂಡ ಎಲ್ಲಿ ಅವರ ತಾಯಿಯ ಜೊತೆಗೆ ಸ್ವಲ್ಪ ಮನಸ್ತಾಪ ಆಗಿ ತಾಯಿಯಿಂದ ಅಂತರವನ್ನು ಕಾಪಾಡಿಕೊಂಡಿದ್ದಂಥ ಸಂದರ್ಭದಲ್ಲೂ ಕೂಡ ದರ್ಶನ್ಗೆ ಸುಮಲತಾ ಅಂಬರೀಷ್ ಬೆನ್ನೆಲುಬಾಗಿ ನಿಂತಿದ್ರು. ಜೊತೆಗೆ ದರ್ಶನ್ ಅವರ ಪ್ರತಿಯೊಂದು ಕಷ್ಟ ಸುಖದಲ್ಲೂ ಕೂಡ ಭಾಗಿಯಾಗ್ತಾರೆ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡಿದ್ರು. ಇನ್ಫ್ಯಾಕ್ಟ್ ಸುಮಲತಾ ಅಂಬರೀಷ್ ಅವರು ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಮತ್ತು ಕಳೆದ ಬಾರಿಯ ಒಂದು ಪ್ರಮುಖವಾದಂತಹ ನಿರ್ಧಾರವನ್ನು ಪ್ರಕಟಿಸುವಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಸುಮಲತಾ ಅಂಬರೀಷ್ ಅವರ ಬೆನ್ನಿಗೆ ನಿಂತಿದ್ದು ದರ್ಶನ್ ಅನ್ನೋದನ್ನು ಬಹುಶಃ ಸುಮಲತಾ ಅಂಬರೀಷ್ ಮರೆತರೂ ಕೂಡ ದರ್ಶನ್ ಅವರ ಫ್ಯಾನ್ಸ್ ಕೂಡ ಮರೆತಿಲ್ಲ, ಮಂಡ್ಯದ ಜನರು ಕೂಡ ಮರೆತಿಲ್ಲ, ಕರ್ನಾಟಕದ ಜನರು ಕೂಡ ಮರೆತಿಲ್ಲ. ದರ್ಶನ್ನೇ ಸುಮಲತಾ ಅಂಬರೀಷ್ ಅವರ ಬೆನ್ನಿಗೆ ನಿಂತಿದ್ದು. ಜೊತೆಗೆ ಅಭಿಷೇಕ್ ಅಂಬರೀಷ್ ಅವರ ಏಳಿಗೆ, ಅಭಿಷೇಕ್ ಅಂಬರೀಷ್ ಅವರಿಗೆ ಒಂದು ಹಂತದ ಕೆರಿಯರ್ ಬಿಲ್ಡ್ ಮಾಡಿಕೊಟ್ಟಿದ್ದು ಕೂಡ ಇದೇ ದರ್ಶನ್ ಅನ್ನೋದನ್ನು ಬಹುಶಃ ಅವರಿಬ್ಬರು ಕೂಡ ಮರೆತಿದ್ರು ಕೂಡ ದರ್ಶನ್ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಈ ಕರ್ನಾಟಕದ ಜನರು ಮತ್ತು ಅಂಬಿ ಕುಟುಂಬದ ಫ್ಯಾನ್ಸು ಯಾರೂ ಕೂಡ ಮರೆಯೋದಕ್ಕೆ ಚಾನ್ಸ್ ಇಲ್ಲ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳೇಬೇಕು. ಹೀಗಿದ್ದರೂ ಕೂಡ ದರ್ಶನ್ ಜೈಲಿಗೆ ಹೋದಾಗ ಮೌನವನ್ನು ಕಾಪಾಡಿಕೊಂಡು ಅಂತರವನ್ನು ಕಾಯ್ದುಕೊಂಡಿದ್ದಂತಹ ಸುಮಲತಾ ಅಂಬರೀಷ್ ಅವರಿಗೆ ದರ್ಶನ್ ಹೊರಗಡೆ ಬರ್ತಾ ಇದ್ದಂತೆ ಒಂದು ಖಡಕ್ ಸಂದೇಶವನ್ನೇ ಈಗಾಗಲೇ ಕೊಟ್ಟಿದ್ದಾರೆ. ದರ್ಶನ್ ಹೊರಗಡೆ ಬಂದಾಗ ಇದೇ ಸುಮಲತಾ ಅಂಬರೀಷ್ ಅವರು ಅವನು ಯಾವಾಗಲೂ ನನ್ನ ಮಗ ಅಂತೇಳಿ ಹೇಳಿದರು. ಆದರೆ ಇತ್ತೀಚಿನ ಬೆಳವಣಿಗೆಗಳು ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದೆ. ಇವರ ಮಧ್ಯೆ ಯಾವುದೂ ಸರಿ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹುಟ್ಟುಹಾಕಿದೆ. ಆ ಬಗ್ಗೆ ಈಗ ಒಂದು ಸಂಕ್ಷಿಪ್ತವಾದಂತಹ ಸಾಕ್ಷಿಯೂ ಕೂಡ ಸಿಕ್ಕಿದೆ. ಏನದು? ಅದೇ ನಟ ದರ್ಶನ್ ಅವರು ಅನ್ಫಾಲೋ ಮಾಡಿರುವಂಥದ್ದು. ನಟ ದರ್ಶನ್ ಅವರು ಇನ್ಸ್ಟಾಗ್ರಾಮಲ್ಲಿ ಇಷ್ಟು ದಿನ ಕೆಲವರನ್ನು ಫಾಲೋ ಮಾಡ್ತಾ ಇದ್ರು. ಆ ಪೈಕಿ ಸುಮಲತಾ, ಅಭಿಷೇಕ್ ಅಂಬರೀಷ್, ಅಭಿಪತ್ನಿ ಅವೀವಾ, ಪುತ್ರ ವಿನೀಶ್, ಡಿ ಕಂಪನಿ, ಹೀಗೆ ಒಂದಷ್ಟು ಜನರನ್ನು ಫಾಲೋ ಮಾಡ್ತಾಯಿದ್ರು. ಈಗ ಅವರು ಎಲ್ಲರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ಅವರು ಯಾರನ್ನು ಕೂಡ ಫಾಲೋ ಮಾಡದೇ ಇರೋದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ದರ್ಶನ್ ಜೈಲಿನಲ್ಲಿ ಇದ್ದಾಗ ಸುಮಲತಾ ಅಂಬರೀಷ್ ಅವರು ದರ್ಶನನ್ನು ನೋಡೋದಕ್ಕೆ ಹೋಗಿರಲಿಲ್ಲ. ರಾಜಕೀಯ ಕಾರಣಗಳಿಂದ ಅವರು ಹೀಗೆ ಮಾಡಿರಬಹುದು ಅನ್ನುವಂಥದ್ದು ಕೆಲವರ ಲೆಕ್ಕಾಚಾರ. ಜೊತೆಗೆ ಇದು ದರ್ಶನ್ ಮನಸ್ಸಿಗೆ ನಾಟದೇ ಇರಲಾರದು ಅನ್ನೋದು ಕೂಡ ಸತ್ಯ. ಸುಮಲತಾ ತಮ್ಮನ್ನು ಬೆಂಬಲಿಸಲ್ಲ ಅನ್ನುವಂಥ ಕಾರಣಕ್ಕೆ ಇಬ್ಬರ ನಡುವೆ ಸ್ವಲ್ಪ ವೈಮನಸ್ಸು ಮೂಡಿತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಹುಟ್ಟುಕೊಂಡಿದೆ. ಇನ್ನು ಸುಮಲತಾ ಅಂಬರೀಷ್ ಅವರು ಕೂಡ ಇನ್ನು ಸುಮ್ಮನೆ ಗೊತ್ತಿಲ್ಲ. ಈ ಬೆಳವಣಿಗೆ ನಡೆದ ಬಳಿಕ ಸುಮಲತಾ ಅಂಬರೀಷ್ ಅವರು ಕೂಡ ಒಂದು ಪೋಸ್ಟನ್ನು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಶೇರ್ ಮಾಡಿದ್ದಾರೆ. ಅದರಲ್ಲಿ ಮಾರ್ಮಿಕವಾಗಿ ಒಂದಷ್ಟು ವಿಚಾರಗಳನ್ನು ಹಾಕ್ಕೊಂಡಿದ್ದಾರೆ. ಇಂಗ್ಲೀಷ್ ಲೈನ್ಗಳನ್ನು ಅವರು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟಸ್ಗೆ ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ನ ಅರ್ಥ ಈ ರೀತಿಯಲ್ಲಿದೆ: ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗ್ತದೆ ಅಂದರೆ, ಯಾರು ಸತ್ಯವನ್ನು ತಿಳಿಸ್ತಾರೆ, ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವನ್ನು ಮಾಡ್ತಾರೆ,
ತಪ್ಪನ್ನು ಬೇರೆಯವರ ಮೇಲೆ ಹಾಕ್ತಾರೆ. ಆದಾಗ್ಯೂ ಅವರು ತಮ್ಮನ್ನು ಹೀರೋ ಅಂತೇಳಿ ಅಂದ್ಕೊಳ್ತಾರೆ ನೋಡಿ, ಅವ್ರಿಗೆ ಹೋಗುತ್ತೆ ಅಂಥೇಳಿ ಸುಮಲತಾ ಇಂಥದ್ದೊಂದು ಅರ್ಥ ಬರುವಂತಹ ಪೋಸ್ಟನ್ನು ಶೇರ್ ಮಾಡಿದ್ದಾರೆ. ಹಾಗಾದರೆ ಸುಮಲತಾ ಅಂಬರೀಷ್ ಅವರು ಇಲ್ಲಿ ಈ ಅರ್ಥ ಬರುವಂಥ ಪೋಸ್ಟನ್ನು ಶೇರ್ ಮಾಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯು ಕೂಡ ಮೂಡೋದು ಸಹಜ ಮತ್ತು ಸ್ವಾಭಾವಿಕ ಅಲ್ವಾ. ಇಲ್ಲಿ ಅಂಬಿ ಫ್ಯಾಮಿಲಿ ಸೇರಿ 6 ಅಕೌಂಟ್ಗಳನ್ನು ದರ್ಶನ್ ಸಡನ್ನಾಗಿ ಅನ್ಫಾಲೋ ಮಾಡೋದಕ್ಕೆ ಕಾರಣ ಏನು ಅನ್ನೋದು ಪ್ರಮುಖವಾಗಿರುವಂತಹ ಪ್ರಶ್ನೆ. ಯಾಕೆಂತೇಳಿದ್ರೆ ದರ್ಶನ್ ಈಗ ಕಂಪ್ಲೀಟಾಗಿ ತಮ್ಮ ಲೈಫ್ ಸ್ಟೈಲನ್ನೇ ಬದಲಾಯಿಸ್ಕೊಂಡು ಬಿಟ್ಟಿದ್ದಾರೆ. ಮುಂಚೆ ಇದ್ದಂಥ ರೀತಿಯಲ್ಲಿ ದರ್ಶನ್ ಇಲ್ಲವೇ ಇಲ್ಲ. ಈಗಾಗಲೇ ಡೆವಿಲ್ ಶೂಟಿಂಗ್ನಲ್ಲೂ ಕೂಡ ಬ್ಯುಸಿಯಾಗಿರುವಂಥ ದರ್ಶನ್ ತಮ್ಮ ಆಪ್ತರಿಗೇ ಶಾಕ್ ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 6 ಜನರನ್ನು ಫಾಲೋ ಮಾಡ್ತಿದ್ದಂಥ ದರ್ಶನ್ ಏಕೆ ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿರುವಂಥದ್ದು ಅಚ್ಚರಿ ಮೂಡಿಸಿದೆ. ಕೇವಲ ಸುಮಲತಾ ಅಷ್ಟೇ ಅಲ್ಲ, ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡೋದ್ರ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ದರ್ಶನ್ ರವಾನಿಸಿದ್ದಾರೆ. ಬೇಡ, ಇವರು ಯಾರ ಸಹವಾಸನೂ ಕೂಡ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರಾ ಗೊತ್ತಿಲ್ಲ. ಜೊತೆಗೆ ಇವರೆಲ್ಲರೂ ಕೂಡ ದರ್ಶನ್ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಹೇಗೆ ವರ್ತನೆ ಮಾಡಿದ್ರು ಅನ್ನೋದನ್ನು ಈಗ ದರ್ಶನ್ ಪಾಠದ ರೂಪದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಅನ್ನೋದು ಬಹುಶಃ ಇಲ್ಲಿ ದರ್ಶನ್ ಕೊಟ್ಟಂಥ ಸಂದೇಶ ಅಂತ ಅನಿಸುತ್ತೆ. ದರ್ಶನ್ನು ಕೇವಲ ಇದೊಂದು ವಿಚಾರದಲ್ಲಿ ಮಾತ್ರ ಬೇಸರ ಆಗಿರೋದಲ್ಲ, ತಮ್ಮ ಅಕ್ಕನ ಮಗನ ವಿಚಾರದಲ್ಲೂ ಕೂಡ ಸಿಕ್ಕಾಪಟ್ಟೆ ಬೇಸರ ಆಗಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಅವನಿಗೂ ಕೂಡ ದೊಡ್ಡ ಶಾಕನ್ನೇ ಕೊಟ್ಟಿದ್ದಾರೆ. ಹೌದು, ದರ್ಶನ್ ಅಕ್ಕನ ಮಗ ಚಂದು ಈಗಾಗಲೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪಾದಾರ್ಪಣೆಯನ್ನು ಮಾಡಬೇಕು ಅನ್ನುವಂತಹ ಬಯಕೆಯನ್ನು ಇಟ್ಕೊಂಡಿದ್ದಾನೆ. ಆದರೆ ಇದೇ ಚಂದು ಒಂದು ತಪ್ಪನ್ನು ಮಾಡ್ತಾನೆ. ಆ ತಪ್ಪಿನ ವಿಚಾರದಲ್ಲಿ ದರ್ಶನ್ ಸಿಕ್ಕಾಪಟ್ಟೆ ಬೇಸರ ಆಗೋದು ಮಾತ್ರವಲ್ಲ, ಆತನಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನವನ್ನು ಮಾಡ್ತಾರೆ. ಇದೇ ಕಾರಣಕ್ಕೆ ತಕ್ಷಣಕ್ಕೆ ಅಲರ್ಟ್ ಆದಂಥ ದರ್ಶನ್ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋವನ್ನು ಶೇರ್ ಮಾಡಿ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅಲ್ಲಿ ಒಂದಷ್ಟು ವಿಚಾರವನ್ನು ಕೂಡ ಹೇಳ್ತಾರೆ. ನೀವು ನನ್ನ ಮೇಲೆ ಮತ್ತು ನಮ್ಮ ಕುಟುಂಬದ ಮೇಲಿಟ್ಟಿರುವಂಥ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಚಿರುತ್ತೀನಿ. ಆದರೆ ಈ ವಿಡಿಯೋದಲ್ಲಿ ನನ್ನ ಮೇಲಿರುವಂಥ ಅಭಿಮಾನದಿಂದ ಇನ್ನೂ ಏನೂ ಕೂಡ ಸಾಧನೆ ಮಾಡದಿರುವಂತಹ ನನ್ನ ಅಕ್ಕನ ಮಗನಾದಂಥ ಚಂದುಗೆ ಅಭಿಮಾನಿಯೊಬ್ಬ ಕಾಲಿಗೆ ಬೀಳೋದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಆದ್ದರಿಂದ ಡೆವಿಲ್ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ನಟಿಸಬೇಕಿದ್ದಂತಹ ಚಂದುನನ್ನು ನಾನು ಈ ಚಿತ್ರದಿಂದ ಹೊರಗಿಟ್ಟಿದ್ದೀನಿ. ಚಂದು ಅಥವಾ ನನ್ನ ಮಗ ವಿನೀಶ್ಗೆ ನೀವು ಅಭಿಮಾನದಿಂದಲೋ ಅಥವಾ ಅವರೊಂದಿಗೆ ಚೆನ್ನಾಗಿ ಗುರುತಿಸ್ಕೊಂಡ್ರೆ ಅದರಿಂದ ನನಗೆ ಹತ್ತಿರ ಆಗ್ಬೋದು ಅಂತೇಳಿ ನೀವು ಭಾವಿಸಿದರೆ ಅದನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ. ನೀವು ಹೀಗೆ ಮಾಡೋದು ನನಗೆ ಸ್ವಲ್ಪವೂ ಕೂಡ ಇಷ್ಟ ಆಗೋದಿಲ್ಲ ಅಂತೇಳಿ ನಟ ದರ್ಶನ್ ತುಗುದೀಪ್ ಅವರು ನೇರವಾಗಿ ಹೇಳಿದ್ದಾರೆ. ಈ ಮೂಲಕ ದರ್ಶನ್ ಇಲ್ಲಿ ಇಬ್ಬರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಒಂದು, ತನ್ನ ಮಗ ಮತ್ತು ಅಕ್ಕನ ಮಗ ಇಬ್ಬರಿಗೂ ಕೂಡ ನೇರವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಏನು, ನೀವು ಸಾಧನೆ ಮಾಡಬೇಕು, ನೀವು ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು. ನನ್ನ ಸಾಧನೆಯನ್ನು ನೀವು ಎಂಜಾಯ್ ಮಾಡೋದು, ಸೆಲೆಬ್ರೇಟ್ ಮಾಡೋದು, ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು, ಅದನ್ನು ನಾನು ಯಾವ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಜೊತೆಗೆ ಅಭಿಮಾನಿಗಳಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅವರನ್ನು ಖುಷಿಪಡಿಸಿ ನೀವು ಅದರಿಂದ ನನಗೆ ಹತ್ತಿರ ಆಗ್ಬೋದು ಅಂತೇಳಿ ಅಂದ್ಕೊಂಡ್ರೆ ಅದು ಮೂರ್ಖತನ ಆಗ್ತದೆ. ನೀವು ಅವರಿಗೆ ಈ ರೀತಿಯಾಗಿ ಅದು ಕೂಡ ಕಾಲಿಗೆಲ್ಲ ಬಿದ್ದು ನಮಸ್ಕಾರ ಮಾಡೋದನ್ನು ನಾನು ಸಹಿಸೋದೇ ಇಲ್ಲ ಅನ್ನೋದು ದರ್ಶನ್ ಅವರು ಇಲ್ಲಿ ನೇರವಾಗಿ ಕೊಟ್ಟಿರುವಂತಹ ಸಂದೇಶ. ಈ ಮೂಲಕ ಅಭಿಮಾನಿಗಳು ಯಾವುದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದು ನೋಡಿ ದರ್ಶನ್ ಒಳ್ಳೆತನಕ್ಕೆ ಸಾಕ್ಷಿ. ಕಾಲಿಗೆ ಬೀಳೋದನ್ನು ದರ್ಶನ್ ಸಹಿಸೋದಿಲ್ಲ, ಯಾರಿಗೂ ಕೂಡ ಕಾಲಿಗೆ ಬಿಡೋದು ಕೂಡ ಇಲ್ಲ. ಬಿದ್ದರೂ ಕೂಡ ಇವರೇ ಅಲ್ಲೇ ಬಗ್ಗಿ ಬಿಡ್ತಾರೆ. ಇನ್ಫ್ಯಾಕ್ಟು ರಚಿತಾ ರಾಮ್ ಲಾಸ್ಟ್ ಟೈಮ್ ಒಂದು ಸಲ ಕಾಲಿಗೆ ಬೀಳಕ್ಕೆ ಹೋದಾಗಲೇ ನೀವು ನೋಡಿರ್ತೀರ ಸ್ಟೇಜ್ ಮೇಲೆ ಏನೆಲ್ಲ ಆಯಿತು ಅಂತೇಳಿ. ಆವಾಗಲೂ ಕೂಡ ಹಾಗೆ. ಅಂದರೆ ದರ್ಶನ್ಗೆ ಅದು ಇಷ್ಟ ಆಗೋದಿಲ್ಲ. ದರ್ಶನ್ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಕೂಡ ಮತ್ತು ದರ್ಶನ್ ಕೆಲವೊಂದು ವಿಚಾರದಲ್ಲಿ ಎಷ್ಟೇ ಕೆಟ್ಟವರಾಗಿದ್ದರೂ ಕೂಡ ಇನ್ನೂ ಕೆಲವು ವಿಚಾರದಲ್ಲಿ ಎಷ್ಟು ಒಳ್ಳೆಯವರು ಅನ್ನೋದಕ್ಕೆ ಸಾಕ್ಷಿ ಇವೆಲ್ಲವೂ ಕೂಡ. ಯಾಕಂತ ಹೇಳಿದ್ರೆ ಆ ರೀತಿಯಾದಂಥ ಮನಸ್ಥಿತಿ ಎಲ್ರಿಗೂ ಕೂಡ ಬರೋದಿಲ್ಲ. ಇನ್ಫ್ಯಾಕ್ಟು ದರ್ಶನ್ ಸಾಕಷ್ಟು ಜನರಿಗೆ ಇಷ್ಟ ಆಗೋದೇ ಅದಕ್ಕೆ. ಆ ಹಂಬಲ್ನೆಸ್ಸು, ಜೊತೆಗೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಗುಣ ಎಲ್ಲದೂ ಕೂಡ, ಜೊತೆಗೆ ಸೆಲೆಬ್ರಿಟೀಸ್ಗಳನ್ನು ಅಂದರೆ ಫ್ಯಾನ್ಸ್ಗಳನ್ನು ಪ್ರೀತಿ ಮಾಡುವಂತಹ ರೀತಿ, ಅವರಿಗೆ ಕೊಡುವಂಥ ಗೌರವ ಎಲ್ಲದೂ ಕೂಡ ಸಹಜವಾಗಿ ದರ್ಶನ್ ಅಭಿಮಾನಿಗಳಿಗೆ ತುಂಬ ಇಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರನೇ ಇವತ್ತಿಗೂ ಕೂಡ ಏನೇ ಆದರೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸನ್ನು ಹೊಂದಿರುವಂಥ ನಟ ಯಾರು ಅಂತೇಳಿ ಕೇಳಿದ್ರೆ ಅದು ದರ್ಶನ್ ಅಂತೇಳಿ ಹೇಳುವಂಥದ್ದು. ಆ ಕಾರಣಕ್ಕೋಸ್ಕರನೇ ದರ್ಶನ್ಗೆ ವಿಶೇಷವಾದಂತಹ ಪ್ರೀತಿ ಈ ಸೆಲೆಬ್ರಿಟೀಸ್ಗಳ ಮೇಲೆ. ಆ ಸೆಲೆಬ್ರಿಟೀಸ್ಗಳು ಈ ರೀತಿ ಮಾಡಬಾರ್ದು ಅನ್ನೋದು ಇಲ್ಲಿ ದರ್ಶನ್ ಕೊಟ್ಟಿರುವಂತಹ ಸಂದೇಶ. 2 ವಿಚಾರದಲ್ಲಿ ದರ್ಶನ್ ಒಂದೇ ದಿನ 2 ವಿಚಾರದಲ್ಲಿ ಸಿಕ್ಕಾಬಟ್ಟೆ ರೈಟ್ ಆ್ಯಂಡ್
ಖಡಕ್ ಆದಂಥ ಡಿಸಿಷನ್ನನ್ನು ತೆಗೆದುಕೊಂಡಿದ್ದಾರೆ. ಅಣ್ಣನ ಮಗನನ್ನು ಡೆವಿಲ್ ಸಿನಿಮಾದಿಂದನೇ ಹೊರಗಿಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, 6 ಜನರ ಅಕೌಂಟನ್ನು ಕೂಡ ಅನ್ಫಾಲೋ ಮಾಡೋದ್ರ ಮೂಲಕ ದರ್ಶನ್ ಕಂಪ್ಲೀಟಾಗಿ ಬದಲಾಗಿದ್ದಾರೆ ಅನ್ನುವಂತಹ ಒಂದು ಸುಳಿವನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ದರ್ಶನ್ ಈ ನಡೆಯ ಬಗ್ಗೆ ಮತ್ತು ಈ ರೀತಿ ಹೋಗ್ತಿರೋದ್ರ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ? ದರ್ಶನ್ ಈ ರೀತಿ ಹೋಗ್ತಿರೋದೇ ಸರಿ ಅಂತೇಳಿ ಅನಿಸುತ್ತೆ, ಅಥವಾ ದರ್ಶನ್ ಹೋಗ್ತಿರುವಂತಹ ಹಾದಿ ತಪ್ಪು ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.